ನಮಸ್ಕಾರ ವೀಕ್ಷಕರೇ, ನಮ್ಮ ವಿಡಿಯೋವನ್ನು ಓಪನ್ ಮಾಡಿದ್ದಕ್ಕಾಗಿ ಧನ್ಯವಾದಗಳು. ನೀವು ಬಹಳಷ್ಟು ದಿನದಿಂದ ಒಂದು ವ್ಯಕ್ತಿಯನ್ನು ಇಷ್ಟಪಡುತ್ತಿರ್ತೀರಾ ಅಥವಾ ಅವರನ್ನು ಪ್ರೀತಿ ಮಾಡ್ತಿರ್ತೀರಾ. ಅವರು ನಿಮಗೆ ಇಷ್ಟ ಅಂತ ಹೇಳಿ ಮೋಸ ಮಾಡಿ ಬಿಟ್ಟು ಹೋಗಿದ್ರೆ ಅಥವಾ ನಿಮಗೆ ಅವರೇ ಬೇಕು ಅಂತ ತುಂಬ ಇಷ್ಟ ಆಗಿದ್ರೆ ಅವ್ರನ್ನ ಮತ್ತೆ ನಿಮ್ಮ ಪ್ರೀತಿಗೆ ಹಿಂದೆ ತಗೊಳ್ಳೋದು ಯಾವ ರೀತಿ ಅಂತ ಇವತ್ತು ಹೇಳ್ಕೊಡ್ತೀವಿ. ಈ ಒಂದು ತಂತ್ರ ಅನಾದಿ ಕಾಲದಿಂದಲೂ ಪ್ರಚಲಿತದಲ್ಲಿತ್ತು. ರಾಜ ಮಹಾರಾಜರು ಅವರ ಹೆಂಡತಿಯರನ್ನು ಅವರು ಇಷ್ಟಪಟ್ಟಂತಹ ವ್ಯಕ್ತಿಯರನ್ನು ಹೋಲಿಸಿಕೊಳ್ಳಲು ಈ ಒಂದು ವಿಶೇಷವಾದ ವಶೀಕರಣ ತಂತ್ರವನ್ನು ಪ್ರಯೋಗ ಮಾಡುತ್ತಿದ್ದರು. ಈ ಒಂದು ತಂತ್ರವನ್ನು ಕೇವಲ ಒಂದು ಲವಂಗ ಮತ್ತು ತುಳಸಿ ಎಲೆಯಿಂದ ಯಾವ ರೀತಿ ಮಾಡೋದು ಎಂದು ನೋಡೋಣ. ಅದಕ್ಕೂ ಮುನ್ನ ನಿಮ್ಮ ಜೀವನದಲ್ಲಿ ಇರುವಂತಹ ಎಲ್ಲ ರೀತಿಯ ಕಠಿಣ ಗುಪ್ತ ಘೋರ ಸಮಸ್ಯೆಗಳಿಗೂ ಕೂಡ ಸ್ಕ್ರೀನ್ ಮೇಲೆ ಕಾಣುವಂತಹ ಗುರೂಜಿ ನಂಬರ್ಗೆ ಕರೆ ಮಾಡಿ. ಇವರು ಶಾಶ್ವತವಾದ ಪರಿಹಾರ ಹಾಗೂ ವಿಶೇಷವಾಗಿ ಸ್ತ್ರೀ ಪುರುಷ ವಶೀಕರಣವನ್ನು ಮಾಡಿಕೊಡುತ್ತಾರೆ. ಮೊದಲಿಗೆ ಸ್ನೇಹಿತರೆ, ತುಳಸಿ ಎಲೆಯನ್ನು ತೆಗೆದುಕೊಂಡು ಒಂದು ಲವಂಗವನ್ನು ತೆಗೆದುಕೊಂಡು ನೀವು ಇಷ್ಟಪಟ್ಟಂತಹ ವ್ಯಕ್ತಿಯ ಹೆಸರನ್ನು ಮನಸ್ಸಿನಲ್ಲಿ ನೆನಪಿಸಿಕೊಳ್ಳಬೇಕು. ನೀವು ಪರಿಶುದ್ಧ ಮನಸ್ಸಿನಿಂದ ನಾವು ಇಷ್ಟಪಟ್ಟಂತಹ ವ್ಯಕ್ತಿ ನಮ್ಮ ವಶರಾಗಲಿ ಎಂಬ ಸಂಕಲ್ಪವನ್ನು ಮಾಡಿಕೊಳ್ಳಬೇಕಾಗುತ್ತದೆ. ನಂತರ ಒಂದು ಕೆಂಪು ಮಾರ್ಕರನ್ನು ತೆಗೆದುಕೊಂಡು ಈ ಒಂದು ತುಳಸಿಯ ಎಲೆ ಮೇಲೆ ನಾವು ಹೇಳಿಕೊಟ್ಟ ರೀತಿಯಲ್ಲಿ ಬರೆದುಕೊಳ್ಳಬೇಕು. ತುಳಸಿಯ ಎಲೆಗೆ ದೈವಿಕ ಶಕ್ತಿ ಇರುತ್ತದೆ. ನೀವು ಏನೇ ಒಂದು ಬೇಡ್ಕೊಂಡ್ರೂ ಸಹ ಅದು ನಡೆಯುತ್ತೆ ಅಂತಲೇ ಹೇಳಬಹುದು. ಈ ಹಿಂಭಾಗದಲ್ಲಿ ಒಂದು ಸ್ವಸ್ತಿಕ್ ಚಿಹ್ನೆಯನ್ನು ಹಾಕೊಳ್ಳಿ. ಈ ರೀತಿಯಾಗಿ ಸ್ವಸ್ತಿಕ್ ಚಿಹ್ನೆಯನ್ನು ಕೆಂಪು ಪೆನ್ನಿನ ಮೇಲೆ ಹಾಕೊಂಡ ನಂತರ ಈ ಒಂದು ಭಾಗದಲ್ಲಿ ನೀವು ಇಷ್ಟಪಟ್ಟಂಥ ವ್ಯಕ್ತಿಯ ಹೆಸರನ್ನು ಬರೆದುಕೊಳ್ಳಬೇಕು. ಉದಾಹರಣೆಗೆ ಯಶ್ಮಿತಾ ಅಂತ ಬರ್ಕೊಳ್ಳಿ. ಈ ರೀತಿಯಾಗಿ ಹುಡುಗಿಯ ಹೆಸರನ್ನು ಬರ್ಕೊಂಡ ನಂತರ ಈ ಒಂದು ಲವಂಗವನ್ನು ನಾವು ಹೇಳಿಕೊಟ್ಟಂತಹ ಮಂತ್ರವನ್ನು ನೀವು ಹೇಳುತ್ತಾ ಇದನ್ನು ಮಧ್ಯದಲ್ಲಿ ಎಲೆಯ ಮಧ್ಯಭಾಗಕ್ಕೆ ಚುಚ್ಚಿಕೊಳ್ಳಬೇಕಾಗುತ್ತದೆ. ಆ ಒಂದು ಮಂತ್ರ ಹೀಗಿದೆ: ಓಂ ಕ್ರೀಂ ಕ್ರಿಯಂ ಶ್ರಿಯೇ ಪಟ್ ವಶಂ ಸ್ವಾಹ. ಓಂ ಶ್ರೀಂ ಕ್ರಿಯೆ ಕ್ರಿಯಂ ಪಟ್ ಸ್ವಾಹ ಎಂದು ಹೇಳಿ ಈ ಒಂದು ಲವಂಗವನ್ನು ನೀವು ಚುಚ್ಚಿಕೊಳ್ಳಬೇಕು. ನಂತರ ಇದನ್ನು ತೆಗೆದುಕೊಂಡು ಹೋಗಿ ಏನು ಮಾಡಬೇಕು ಅಂತಂದರೆ, ಈ ಒಂದು ದೈವಿಕ ಎಲೆಯನ್ನು ತೆಗೆದುಕೊಂಡು ಹೋಗಿ ಎಕ್ಕದ ಗಿಡದ ಕೆಳಗಡೆ ಹೂತಾಕಿ ಬರಬೇಕು. ಈ ಒಂದು ತಂತ್ರವನ್ನು ನೀವು ಮಾಡಿದರೆ ಸಾಕು, ನೀವು ಇಷ್ಟಪಟ್ಟಂತಹ ವ್ಯಕ್ತಿ ನಿಮ್ಮ ವಶರಾಗಿ ನೀವು ಹೇಳಿದ ಮಾತುಗಳನ್ನು ಸಂಪೂರ್ಣವಾಗಿ ಕೇಳುತ್ತಾರೆ. ಈ ಒಂದು ತಂತ್ರದ ಬಗ್ಗೆ ಹೆಚ್ಚಿನ ಮಾಹಿತಿ ಬೇಕಾದಲ್ಲಿ ಸ್ಕ್ರೀನ್ ಮೇಲೆ ಕಾಣುವ ಗುರೂಜಿ ನಂಬರ್ಗೆ ಕರೆ ಮಾಡಿ. ಧನ್ಯವಾದಗಳು.